ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಎರಡರ ಸಂಘ ಇದ್ರೆ ಮನುಷ್ಯ ಪರಮ ಸುಖಿ ಆಗ್ತಾನ. ಅದರ ಅರ್ಥ ತಿಳಿದವರ ಸಂಘ ಇರಬೇಕು, ಜ್ಞಾನಿಗಳ ಸಂಘ ಇರಬೇಕು. ಅಷ್ಟೇ ಅಲ್ಲ, ಸತ್ಯದ ಸಂಘ ಇರಬೇಕು. ಮನಸ್ಸಿನಲ್ಲಿ ಸತ್ಯದ ಸಂಘ ಇರಬೇಕು, ಮನಸ್ಸಿನಲ್ಲಿ ದೇವನ ಸಂಘ ಇರಬೇಕು, ಮನಸ್ಸಿನಲ್ಲಿ ಪ್ರೇಮದ ಸುವಾಸನೆ ಹರಿವಿರಬೇಕು. ಆವಾಗ ಪರಮ ಸುಖಿ. ಎಷ್ಟು ಚಲೋದ ಹೇಳಿ. ಈ ಮಾತನ್ನ ಹೇಳಿದವರು 900 ವರ್ಷಗಳ ಹಿಂದೆ ಇದ ನಾಡಿನಲ್ಲಿ ಹಿಂಗೆ ತಿರುಗಾಡಿ ಹೋದರು. ಮನೆಮಾರ ಇಲ್ಲದೆ, ಮೈ ಮೇಲೆ ಒಂದು ಸ್ವಲ್ಪ ಬಟ್ಟೆ ಸಹಿತ ಇತ್ತೋ ಇಲ್ಲೋ ಗೊತ್ತಿಲ್ಲ, ಹಂಗೆ ಬಾಳಿ ಬದುಕಿದವರು. ಎಲ್ಲೋ ಒಂದು ತುತ್ತ ಅನ್ನ ಉಂಡು, ಎಲ್ಲೋ ಒಂದಿಷ್ಟು ನೀರ ಕುಡಿದು, ಇದೇ ಭೂಮಿ ಮೇಲೆ ಹೀಗೆ ತಿರುಗಾಡಿ ಮೈ ಮಾಸದಂಗೆ ಪರಮ ಸುಖವನ್ನು ಅನುಭವಿಸಿ ಹೋದವರು ಭಾರತೀಯರು. ಎಷ್ಟು ಚಲೋ ಜೀವ. ಇಂಥ ಪರಮ ಸೌಖ್ಯವನ್ನು ಅನುಭವಿಸಬೇಕಾಗಿದ್ರೆ ಇಂಥ ಸತ್ ಸಂಘಗಳ ಬೇಕಾಗ್ತವ. ಹೇಳಿ, ಯಾವುದರ ಸಂಘ ಮಾಡಿದರೆ ಇದು ದೊರೀತದ ಅದರ ಸಂಘ ಮಾಡಬೇಕು. ಸಿಕ್ಕ ಸಂಘ ಮಾಡಿದರೆ ಬೀಜ ಹೆಂಗೆ ಮೊಳೆದೋರ್ತದೆ? ಹೇಳಿ, ಬೀಜ ಹೆಂಗೆ ಮೊಳೆದೋರ್ತದೆ? ಮುತ್ತು ರತ್ನಗಳ ಮಧ್ಯ ಬೀಜನ್ನ ಹಿಂಗೆ ಇಟ್ಟರೆ ಅದು ಅಂತದ, ಇದು ನಮಗೆ ಇದು ಯೋಗ್ಯ ಸಂಘ ಅಲ್ಲ. ಹಂಗೆ ಯಾವ ಸಂಘ ಮಾಡಿದರೆ ನಮ್ಮ ಜೀವನ ಅರಳುತ್ತದೆ ಅಂಥವರ ಸಂಘ ಮಾಡಬೇಕು ಮನುಷ್ಯ. ಅಂಥವರ ಸಂಘ ಅರಳಬೇಕಲ್ಲ. ಜೀವನ ಅದು ಸುಂದರವಾಗಬೇಕಲ್ಲ, ಹಂಗೆ ಸಂಘ ಮಾಡಬೇಕಾಗ್ತದೆ. ಅದಕ್ಕಷ್ಟು ಬೆಲೆ ಕೊಟ್ಟರು ಸಾಕು. ಒಂದು ಸಂಘ, ಮತ್ತು ಯಾವ ಯೋಗದ ಅವಶ್ಯಕತೆ ಇಲ್ಲ, ಬರೇ ಸತ್ ಸಂಘ ಸಾಕು. ಅಷ್ಟು ಸಾಮರ್ಥ್ಯ ಸಂಘದೊಳಗದೆ ಮಾಡಬೇಕು ಮನುಷ್ಯ. ಬರೇ ನಮ್ಮ ದೇಶದವರಲ್ಲ, ಹೊರದೇಶದವರೂ ಹೇಳಿ ಸಂಘ ಬೇಕು ಮನುಷ್ಯನೇ, ಸಂಘ ಬೇಕು. ಸೂರ್ಯನ ಸಂಘ ಇಲ್ಲ, ಕತ್ತಲೆ ಕತ್ತಲೆ. ದೀಪದ ಸಂಘ ಇಲ್ಲ, ಕತ್ತಲೆ ಕತ್ತಲೆ. ಹೂವಿನ ಸಂಘ ಇಲ್ಲ, ಸುವಾಸನೆಯಲ್ಲೇ. ಹಾಗ ಸತ್ ಸಂಘ, ಹೂವಿನಂಥ ಮನಸ್ಸುಳ್ಳವರ ಸಂಘ ಮನಸ್ಸಿಗೆ ಮುದ ಕೊಡುತ್ತದೆ, ಮನಸ್ಸನ್ನು ಅರಳಿಸ್ತದೆ. ಅಂಥ ಸಂಘ ಬೇಕು. ಇದು ಬಹಳ ಅವಶ್ಯ. ಜೀವನದಲ್ಲಿ ಏನು ಮಾಡೋದದ ಹೇಳಿ? ಏನು ಮಾಡೋದದ? ಚಲೋ ಸಂಘ ಬಂದು ಸಿಕ್ಕರೆ ಸಂಪತ್ತು ಒಂದು ಕಡೆ ಇರಲಿ, ಅರಳುತ್ತದೆ ಬದುಕ ಅರಳುತ್ತದೆ. ಹಾಗೆ ಇದು ಜೀವನ. ಸುಮ್ಮನೆ ತಾವು ನೋಡಿ, ಜಗತ್ತಿನಲ್ಲಿ ಯಾವ್ಯಾವ ಸಂಘ ಮಾಡ್ತೇವೆ, ಮನಸ್ಸು ಹಂಗಾಗಕ್ಕೆ ಶುರುವಾಗ್ತದೆ, ಹಂಗಾಗಕ್ಕೆ ಶುರುವಾಗ್ತದೆ. ಸುಮ್ಮನೆ ಕುಡಿಯುವವರ ಸಂಘ ಮಾಡಿ ಹೆಂಗನಿಸ್ತದೆ? ಒಂದು ಸ್ವಲ್ಪ ಕುಡಿಬೇಕು ಅನ್ನಿಸ್ತದೆ. ಅಂಥವ್ರಿಗೂ ನನಗೂ ಸಹಿತ ಹಂಗದ. ಅದು ಹಂಗದ. ಆ ಬಾಟ್ಲಿ, ಆ ಬಟ್ಲ, ಅದು ಚಿಮುಕ್ತಾ ಇರೋದು, ಅದು ಹೊಳಿತಾ ಇರೋದು ನೋಡಬೇಕು. ಸ್ಪಾರ್ಕ್ಲಿಂಗ್, ಇಂಗ್ಲೀಷ್ದಾಗ ಎಷ್ಟು ಚಲೋ ಬರ್ತದೆ. ಇಟ್ ಸ್ಪಾರ್ಕಲ್ಸ್.
ಎಷ್ಟು ಚಂದ ಹೇಳು. ಹಾಂಗಿದನ್ನೆಲ್ಲ ನೋಡಿದರೆ ಸುತ್ತಮುತ್ತ ದೊಡ್ಡವರು ಇಂಥವೆಲ್ಲ ಇಟ್ಟುಕೊಂಡು ಬಡವರು ಕೂತಿರ್ತಾರೇನು? ಬಹಳ ದೊಡ್ಡವರು ಕೋಟ್ಯಾಧೀಶರು ಹಿಂಗೆ ಸುತ್ತಮುತ್ತ ಕೂತಿರ್ತಾರೆ. ನಾವು ಹೋಗಿ ನಡು ಒಬ್ರು ಯಾರೇ ಕೂತೇವಿ ಅಂದರೆ ಅದರ ಮಧ್ಯ ಎಲ್ಲ ಮರೆತೋಗ್ತದೆ. ಸೋಲಾಪುರ ಮರಿತದೆ, ಸಿದ್ಧರಾಮೇಶ್ವರರು ಮರಿತಾರೆ. ಎಲ್ಲ ಅಲ್ಲೆಲ್ಲಿ ಸಿದ್ಧರಾಮೇಶ್ವರ, ಅಲ್ಲೆಲ್ಲಿ ಸ್ವನ್ನಲಾಪುರ ಹೇಳಿ, ಅಲ್ಲೆಲ್ಲಿ ಸತ್ ಸಂಘ. ಅಲ್ಲೇ ಕೂತಾರಲ್ಲ ಅವರೇ ಸಂಘ ನಮಗೆ. ಅದನ್ನು ನೋಡಿದರೆ, ಅಲ್ಲಿ ಸಂಗೀತ ಕೇಳಿದರೆ, ಅಲ್ಲಿಯ ನೃತ್ಯ ಭಾವಿಸಿದರೆ ನೋಡಬೇಕು. ಬಾಟ್ಲಿ ಖಾಲಿ ಹಾಕೋದು. ಯಾಕೆ? ಸಂಘ ಕೆಟ್ಟಲ್ಲ ನಾ ಹೇಳೋದು, ಸಂಘದು ಆ ಸಂಘದಲ್ಲಿ ಹಂಗಾಗ್ತದೆ, ಆ ಸಂಘದಲ್ಲಿ ಹಂಗಾಗ್ತದೆ. ಅದನ್ನೇ ಸ್ವಲ್ಪ ಬ್ಯಾರೆ ಸಂಘ ಮಾಡಿದರೆ ಮತ್ತೊಂದು ರೀತಿ ಆಗ್ತದೆ. ಒಕ್ಕಲಿಗರ ಸಂಘ ಮಾಡಿಬಿಟ್ರೆ ಭೂಮಿಯ ಪ್ರೇಮ ಶುರುವಾಗ್ತದೆ, ಅನ್ನದ ರುಚಿ ಏರ್ತದೆ. ಒಕ್ಕಲಿಗರ ಸಂಘ, ರೈತರ ಸಂಘ. ರೈತರ ಜೀವನದಾಗ ಏನದ? ಬರೀ ಭೂಮಿ ಅದ, ಧಾನ್ಯದ ಭೂಮಿ ಅದ, ಪಶುಗಳದಾವ, ಧಾನ್ಯದ. ಅದು ಒಕ್ಕಲ ಜೀವನ. ಅಂಥ ಜೀವನ ನಡೆಸೋರ ಸಂಘ ಮಾಡಿದರೆ ನಮ್ಮ ತಲೆಗೂ ಒಂದಿಷ್ಟು ಭೂಮಿ ಸೇರ್ತದೆ, ಒಂದಿಷ್ಟು ಕಾಳುಗಳು ಸೇರ್ತಾವ. ಇಲ್ಲೇನು ಒಂದೆರಡು ಜಾನಪದ ಹಾಡುಗಳು ಸೇರ್ತಾವ. ಇವೆಲ್ಲ ವ್ಯಾಪಾರಿಯ ಸಂಘ ಮಾಡಿದರೆ ಕೊಡೋದು ತಗೊಳ್ಳೋದು. ಅಲ್ಲೇ ಕಡಿಮೆ ಕೊಡೋದು, ಹೆಚ್ಚು ತಗೊಳ್ಳೋದು. ಮಜಾ ಇರ್ತದೆ ಅದರಾಗ. ಅದು ವ್ಯಾಪಾರಿಗಳ ಸಂಘ. ಹೌದಲ್ಲ ಹೇಳಿ? ಎಷ್ಟು ಮಜಾ. ಈಗ ಬ್ಯಾಂಕಿನ ಸಂಘ ಈಗ ಬಹಳ ಅವಶ್ಯದ. ಕೊಡೋದು ತಗೊಳ್ಳೋದು, ಹಳಿದು ಕೊಡೋದು, ಹೊಸದು ತಗೊಳ್ಳೋದು. ಎಲ್ಲವೂ ಹಳಿದಾಗ್ತವ. ಇನ್ನು ಮುಂದೆ ಯಾರೇ ಬಂದು ಎಲ್ಲವೂ ಬೇಡ ಅಂತ ತೆಗೆದು ಹಾಕಿ ಬಿಟ್ರೆ ಆಗಿಂದಾಗ ಬಡವರು ಜಗತ್ತೆಲ್ಲ. ಒಂದು ಕ್ಷಣದಲ್ಲಿ ಬಡವರಾಗ್ತಾರೆ ಜಗತ್ತಿನಲ್ಲಿ. ಇದು ಗೊತ್ತಿರಬೇಕು. ಅದನ್ನೇ ಪ್ರಯೋಗ ಮಾಡಿದರು ಭಾರತ ದೇಶದಲ್ಲಿ. ಒಂದು ಕ್ಷಣದಲ್ಲಿ ಬಡವರನ್ನ ಮಾಡ್ತಾರೆ. ಎಷ್ಟು ಸಾಮರ್ಥ್ಯ ಅದ, ಎಷ್ಟು ಅಸ್ಥಿರದ ಅದು. ಹೇಳಿ, ಎಷ್ಟು ಅಸ್ಥಿರದ. ನಮಗನಿಸಿತ್ತು ಇಲ್ಲೇನು ನಮ್ಮ ಹತ್ತರ ಚೀಲಗಳಷ್ಟದಾವ ಅನಿಸಿತ್ತು. ಎಲ್ಲ ಚೀಲದಾವ, ಹೋಗೇ ಬಿಡ್ತು. ಖಾಲೆ ಚೀಲ ತಗೊಂಡು ಏನು ಮಾಡೋದು? ಇದು ಕಲಿಯುವಂಗದ. ಇದೇ ಅಧ್ಯಾತ್ಮ. ಸುಮ್ಮನೆ ನಾವು ಬಾಯಿಲೇ ಹೇಳ್ತಿರ್ತೇವೆ ಇದಕ್ಕೆ ಬೆಲೆ ಇಲ್ಲ ಅಂತ. ಇಲ್ಲ ಅನ್ನೋದನ್ನು ಪಕ್ಕಾ ಅನುಭವಿಸಿದರು. ಎಷ್ಟು ಜೀವನ ನೋಡಬೇಕು, ಕಲ್ಕೋಬೇಕು ಮನುಷ್ಯ. ಯಾವುದಕ್ಕೆ ಬೆಲೆ ಕೊಡಬೇಕು, ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕು, ಇದನ್ನು ಕಲಿತುಕೋಬೇಕು. ಅದಕ್ಕಾಗಿ ಅಕ್ಕ ಮಹಾದೇವಿ ಅವರು ಹೇಳ್ತಾರೆ, ಸಂಘ ಚಲೋ ಬೇಕು. ಯಾವುದರ ಸಂಘ ಮಾಡಬೇಕೋ ಅದನ್ನು ನಾವು ಅರಿತುಕೊಂಡಿರಬೇಕು. ಆ ಸಂಘ ಹೆಂಗಿರಬೇಕು ಅಂದರೆ ನಮ್ಮ ಮನಸ್ಸನ್ನು ಅರಳಿಸ್ತಾ ಇರಬೇಕು, ಬಾಡಿಸ್ತಾ ಇರಬಾರದು. ಆ ಸಂಘ ಹೇಗಿರಬೇಕು ಅಂದರೆ ಸತ್ಯದ ಭಾನ ಮನುಷ್ಯನಿಗೆ ಬರ್ತಿರಬೇಕು, ಹಂಗಿರಬೇಕು. ಅಸತ್ಯದ ಕತ್ತಲೆ ಹರಿತಾ ಇರಬೇಕು, ಹಾಗೆ ಸಂಘ ಇರಬೇಕು. ಹಾಗೆ ಸಂಘ.
ನೀವು ಮಹಾರಾಷ್ಟ್ರದಲ್ಲಿ ಸಂತರಾಗಿ ಹೋಗ್ಯಾರಲ್ಲ, ಸುಮ್ಮನೆ ನೋಡಿ. ಕರ್ನಾಟಕದಲ್ಲಿ ಸಂತರಾಗಿ ಹೋಗ್ಯಾರ, ಶರಣರಾಗಿ ಹೋಗ್ಯಾರ. ಅಲ್ಲಿಯೂ ನೋಡಿ ಎಂಥ ಸಂಘ, ಎಂಥ ಸಂಘ ನಿರ್ಮಾಣ ಮಾಡಿ. ಏನು ತುಕಾರಾಮನ ಭಜನೆಯ ಸಂಘ, ಜ್ಞಾನೇಶ್ವರರ ಮಾತುಗಳ ಸಂಘ, ಏನು ಹೇಳಿ, ಏಕನಾಥನ ಜೀವನದ ಸಂಘ, ಏನು ಅದ್ಭುತ. ಅವರು ಸಮೀಪಕ್ಕೆ ಯಾರು ಬಂದ್ರೋ ಅವರ ಮನಸ್ಸುಗಳೆಲ್ಲ ಬದಲಾವಣೆ ಆಗ್ತಾವ. ಅವರ ಹಾಡಿನ ಒಂದು 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 ಪದ, ಒಂದು ಸಣ್ಣ ಕ್ಷಣ ಹಾಡಿನ ರಸವನ್ನ ಕುಡಿದ ಮನುಷ್ಯ ಬದಲಾಗ್ತಾನ. ಹಂಗ ಸಂಘ ನಿರ್ಮಾಣ ಮಾಡಿದರು. ತುಕಾರಾಮನ ಹತ್ತಿರ ಹೋದವ ವಿಠ್ಠಲ ಅಂತ ಮನೆಗೆ ಬಂದ. ಹಾಗಿರ ಏಕನಾಥನ ಹತ್ತಿರ ಹೋದವ ಪ್ರಸನ್ನನಾಗಿ ಮನೆಗೆ ಬಂದ. ಏನ್ ಜೀವನ. ಹಾಗ ಶರಣರಲ್ಲಿ ಎಂಥ ಅದ್ಭುತ ಜೀವನ ಸಾಗಿಸಿದರು. ಎಲ್ಲ ಸಂಘ ಸಂಘ, ಶರಣರ ಸಂಘ, ಸಂತರ ಸಂಘ, ಸತ್ಯದ ಸಂಘ, ಅದು ಸಂಘ. ಎಂಥ ಸುಂದರವಾದ ಸಂಘವನ್ನ ನಾವು ರೂಢಿಸಿಕೊಳ್ಳೋದದು. ಅದಕ್ಕಾಗಿ ಸತ್ಸಂಗಕ್ಕೆ ಅಷ್ಟು ಬೆಲೆ. ಸತ್ಸಂಗ ಮಾಡಬೇಕು ಮನುಷ್ಯ. ನೀವೆಲ್ಲ ಆಶ್ಚರ್ಯದ ಇಂಥ ನಶಿಕನಾಗ ಎದ್ದು ಕೆಟ್ಟ ಚಳಿ, ಮನ್ಯಾಗ ಸಹಿತ ಚಳಿ ಹತ್ತಿರ್ತದ, ಹೊರಗೆ ಹೆಂಗಿರ್ಬೇಕು ಹೇಳಿ. ಅದರಾಗ ಮೋಟ್ರ್ ಸೈಕಲ್ ಮ್ಯಾಗ ಹಿಂಗೆ ಕೂತು ಬರುವಾಗ ಗಾಳಿ ಬಡಿತಿರ್ತದಲ್ಲ, ಅದೆಷ್ಟು ಇರ್ತದೆ. ಆದರೂ ಸಹಿತ ನಕ್ಕೋತ ಬರ್ತೀರಿ ಅಲ್ಲ, ಇದ ಸತ್ಸಂಗ. ಬೇಕಲ್ಲ, ಇಲ್ಲಿ ಬರೋ ಬದಲು ಮತ್ತೆಲ್ಲರೂ ಹೋಗಿದ್ರೆ ಏನು ಮಾಡೋಕ್ಕಾಗ್ತದೆ. ಈಗ ಅತಿ ಚಲೋ ಸಂಘ ಅಂದ್ರೆ ಚಹಾದ ಸಂಘ, ಬೆಚ್ಚಗೆ ಚಹಾ. ನೀವು ಅದನ್ನು ಮಾಡಲಿಲ್ಲ, ಕುಡಿಲಿಲ್ಲ, ಹಾದ್ಯಾಗ ಇದ್ದು ತೆರೆದಿದ್ರು ಒಳಗೆ ಹೋಗಲಿಲ್ಲ, ಇದ ವೈರಾಗ್ಯ. ಇದು ವೈರಾಗ್ಯ, ಇದು ಸತ್ಸಂಗ. ಮತ್ತಿಲ್ಲೇನರೇ ಕೊಡ್ತಾರೇನು? ಯಾರ ನಿಮ್ಮನ್ನು ಕರೆದು ಕೈ ಮುಗಿದು ನಮಸ್ಕಾರ ಮಾಡಿ ಏನರ ದಕ್ಷಿಣ ಇಟ್ಟು ಬರ್ರಪ್ಪ ಅಂತಾರೇನು? ಏನೂ ಇಲ್ಲ. ನಿಂಬುದು ನೀವೇ. ಒಮ್ಮೊಮ್ಮೆ ನೆಲ ಸಿಕ್ತು, ಒಮ್ಮೊಮ್ಮೆ ಹಾಸಿಗೆ ಸಿಕ್ತು. ಯಾವುದೂ ಕಲ್ಪನೆ ಇಲ್ಲದೆ ತಣ್ಣಗೆ ಬರ್ತೀರಿ ಅಲ್ಲ, ಮರೆತು ಇರ್ತೀರಿ ಅಲ್ಲ. ಮರೆತಂದ್ರೆ ನಾವು ದೊಡ್ಡವರೋ ಸಣ್ಣವರೋ ತಗೊಂಡು ಏನು ಮಾಡೋದು ಜಗತ್ತಿನಾಗ? ಯಾವುದು ದೊಡ್ಡದು, ಯಾವುದು ಸಣ್ಣದು, ಯಾವುದು ದೊಡ್ಡದು? ಅಂಥದ್ರಾಗ ಎಲ್ಲವನ್ನ ಮರೆತು ತಣ್ಣಗೆ ಒಂದು ಸ್ವಲ್ಪ ವೇಳೆ ಕಳಿತೇವಲ್ಲ ಇಲ್ಲಿ ಕೂತು, ಇದು ಸತ್ಸಂಗ. ಇದನ್ನ ಮನ್ಯಾಗ ಟಿವಿ ಹಚ್ಚಿಕೊಂಡು ಕುಂತ್ರೆ ಆಗೋದಿಲ್ಲ. ಇದನ್ನೇ ಹೌದಲ್ಲ ಹೇಳಿ? ಅನೇಕ ಸಲ ಹಂಗೆ ಅನಿಸ್ತದ. ಈಗೇನು ಬಂದಾವಲ್ಲ, CD ಬಂದಾವು, ಅವು ಬಂದಾವು, ಇಲ್ಲೇ ನಮ್ಮ ಮನ್ಯಾಗ ಹಚ್ಚಿಬಿಡೋಣ. ಆಗೋದಿಲ್ಲ. ಸತ್ಸಂಗ ಬೇರೆ, ಅದು ಬೇರೆ, ಅದು ಬೇರೆ. ಇಲ್ಲಿ ಪ್ರತ್ಯಕ್ಷ ಪ್ರಯೋಗ ಇರ್ತದೆ. ಬದುಕ ಒಂದು ತಾಸು ಹಿಂದೆ ಮುಂದೆ ಒಂದೊಂದು ತಾಸು ಇದು ಬದಲಾಗ್ತದೆ. ಜೀವನದ ಕ್ರಮ ಬದಲಾಗ್ತದ. ಎಷ್ಟೋ ಸಲ ತಡ ಮಾಡಿ ಹೇಳೋ ನಾವು ಅಷ್ಟು ಬೇಗ ಹೇಳಬೇಕಾಗ್ತದೆ. ಬದಲಾಗ್ತದೆ ಬದುಕ. ಬೇಗ ಹಾಗೆ ಹೇಳಲಿಕ್ಕಾಗೋದಿಲ್ಲ, ಬೇಗ ಮಲಗಬೇಕಾಗ್ತದೆ. ಅದಕ್ಕೆ ಬದುಕು ಬದಲಾಗ್ತದೆ. ಸತ್ಸಂಗ. ಆದ್ದರಿಂದ ಇದಕ್ಕಷ್ಟು ಬೆಲೆ. ತಾವೆಲ್ಲ ಇಂಥದ್ರಾಗ ನವೆಂಬರ್ ಡಿಸೆಂಬರ್ದಾಗ
ಹಿಂಗೆ ನೀವು ನಸಿಕಿನಲ್ಲಿ ಬರೋದು, ಇದು ಸತ್ಸಂಗ. ಮನುಷ್ಯನಿಗೆ ಒಳಗೆ ಒಂದಿಷ್ಟು ಇರ್ತದೆ, ಮಾಡೋಣ ಒಂದಿಷ್ಟು ಒಳ್ಳೆಯದನ್ನು ಬಯಸ್ತಿರ್ತದ ಮನಸ್ಸ, ಒಳ್ಳೆಯದನ್ನು ಬಯಸ್ತಿರ್ತದೆ. ಏನಾದರೂ ಅರಳೋಣ, ಮಾಡೋಣ. ಹೂಗಳು ಯಾಕೆ ಅರಳುತ್ತವ? ಸುತ್ತಮುತ್ತ ಗೊತ್ತದೆ. ಮನೆ ಸುತ್ತಮುತ್ತ ಹಿಂಗೆ ಹಚ್ಚ್ರಿ ಹೂಗಳು ದಿನಾಲೂ ಅವು ಹೇಳ್ತಾವ. ಮನೆಯಿಂದ ಹೊರಗೆ ಹೋಗಾಗ ಜನರಿಗೆ, ಮನೆ ಮಾಲೀಕರಿಗೆ, ಮನೆ ಜನರಿಗೆ ಹೇಳ್ತಾವ, ನೋಡಿ ನಾವು ಅರಳೇವಿ, ನೀವು ನೋಡಿ ಒಂದಿಷ್ಟು ನೀವು ಅರಳಬೇಕು. ನಾವು ಈ ಜಗತ್ತಿಗೆ ಬಂದಿದ್ದು ಟು ಬ್ಲೂಮ್. ಎದಕ್ಕೆ ಬಂದೇವಿ ಈ ಜಗತ್ತಿಗೆ? ಅರಳಾಕ. ಹೂ ಹೇಳ್ತಾವ, ಮನುಷ್ಯನೇ ಬಾಡಾಕಲ್ಲ ನಾವು ಬಂದಿರೋದು, ಮುಖ ಅರಳ್ಸಕ್ಕ, ಅರಳಾಕ. ಹಂಗ ಬದುಕೋದು, ಅದು ಸತ್ಸಂಗ. ಇವೆಲ್ಲ ಸಂಘಗಳೇ, ಬರೇ ಮನುಷ್ಯರ ಸಂಘ ಅಲ್ಲ, ಇವು ಸಹಿತ ಸಂಘಗಳೇ. ಯಾವುದರಿಂದ ನಮಗೆ ಪಾಠ ದೊರೀತದ ಅದೇ ಸತ್ಸಂಗ, ಅದು ಸತ್ಸಂಗ. ಈಗ ತಾವು ನೋಡಿ, ಬೆಳಗಿನ ವೇಳೆ ಹೆಂಗೆ ಸೂರ್ಯ ಬರ್ತಾನ ಅನ್ನೋದ್ರಾಗ ಪಕ್ಷಿಗಳು ಹಾಡಕ್ಕೆ ಶುರು ಮಾಡ್ತಾವೆ. ಪಕ್ಷಿಗಳು ಹಾಡಕ್ಕೆ ಶುರು ಮಾಡ್ತಾವೆ. ಕತ್ತಲೆಯೊಳಗಲ್ಲ, ಬೆಳಕಿನ ಸ್ವಲ್ಪ ಛಾಯೆ ಬಂತು, ಹಾಡು ಶುರುವಾಯಿತು. ಸತ್ಸಂಗ, ಬೆಳಕಿನ ಸಂಘ ಇದ್ದರೆ ಹೃದಯ ಹಾಡ್ತದೆ. ಹಾಗೆ ಸಂತರ, ಜ್ಞಾನಿಗಳ ಅಥವಾ ವಿಶ್ವದ ಸುಂದರ ಈ ವಾತಾವರಣದ ಸಂಘ ಇತ್ತು ಅಂದರೆ ಮನಸ್ಸಿನಲ್ಲಿ ತನ್ನಷ್ಟಕ್ಕೆ ತಾನೇ ಪ್ರೇಮದ ಪೈರ ಬೆಳೀತದೆ. ಬೆಳಿಬೇಕಲ್ಲ. ಎಂಥ ಒಂದು ಸುಂದರವಾದ ಜೀವನ ನಾವು ನಡೆಸಬೇಕಾಗಿತ್ತು ಅಂದರೆ ಅಕ್ಕ ಮಹಾದೇವಿಯವರು ಹೇಳ್ತಾರೆ, ಸಂಘ ಸಂಘ ಬೇಕು ಮನುಷ್ಯನೇ, ಸಂಘ ಬೇಕು. ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಬೆಂಕಿ ಹುಟ್ಟದು, ಅಗ್ನಿ ಹುಟ್ಟದು, ದೇಹ ನಿರ್ಮಾಣವಾಗದು, ಸಕಲ ಪದಾರ್ಥಗಳು ಇದರಲ್ಲಿ ಇರೋದಿಲ್ಲ. ಸಂಘನೇ ಬೇಕಾಗ್ತದೆ. ಹಾಗೆ ಬಲ್ಲವರ ಸಂಘ ಇತ್ತು ಅಂದರೆ ಪರಮ ಸೌಖ್ಯ ತನ್ನಷ್ಟಕ್ಕೆ ತಾನೇ ಆಗ್ತದೆ. ಅಂಥ ಒಂದು ಸಂಘದಲ್ಲಿ ಮನಸ್ಸನ್ನು ಮಧುರಗೊಳಿಸೋದದ, ಹೃದಯದಲ್ಲಿ ಇರುವಂಥ ಭಾವನೆಗಳನ್ನು ಮಧುರ 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 ಮಾಡೋದದ. ಇದು ಭಾವಪಥ, ಇದು ಸದ್ಭಾವ ಪಥ, ಸದ್ಭಾವ ಯೋಗ. ಇದು ಯೋಗ, ಭಾವಯೋಗ ಅಂತಾರೆ ಇದಕ್ಕೆ. ಅಂದರೆ ಯಾವುದನ್ನು ನಾವು ಜ್ಞಾನ ಯೋಗದಿಂದ ಪಡೆಯುವವರದೇವಿ, ಯಾವ ಕರ್ಮದಿಂದ ಯಾವುದನ್ನು ಪಡಿತಾ ಇದ್ದೇವಿ, ಅಥವಾ ಧ್ಯಾನದಿಂದ ಏನನ್ನು ಪಡೆಯುವವರದೇವಿ, ಅದನ್ನೆಲ್ಲ ಭಾವಯೋಗದಿಂದ ಪಡೆಯೋದು ಅತಿ ಸುಲಭವಾಗಿ, ಬಹಳ ಸುಲಭವಾಗಿ. ಅವ್ರಿಗೆ ಅವ್ರದ್ದು ಕಷ್ಟದ. ಇನ್ನು ನೀವೆಲ್ಲ ಹೋಗಿ ಜ್ಞಾನ ಮಾಡಿಕೊಳ್ಳೋದು ಯಾವಾಗ ಹೇಳಿ? ಇನ್ನು ಹೋಗಿ ಬಲ್ಲವರ ಸಮೀಪ ಕೂತ್ಕೊಂಡು ಅವರಿಗೆ ಸಮರ್ಪಣ ಆಗಿ ಅವರು ಒಂದೊಂದು ಮಾತು ಹೇಳ್ಕೋತ 12 ವರ್ಷ ಕಳೀತಾರೆ. ನೀವು ಯಾವಾಗಿನ್ನು ಅಲ್ಲಿ ಕಲಿಯೋದು? ನಾವೆಲ್ಲ ಹೋಗಿ ಕಲಿಯೋದು ಯಾವಾಗ? ಒಮ್ಮೊಮ್ಮೆ ಆದ್ರೆ ಆಯಿತು, ಹೋದ್ರೆ ಹೋಯ್ತು, ಮುಂದಿನ ಜನ್ಮ ಅಂತಂತೇವಿ. ಇವೆಲ್ಲ ಯೋಗದಾಗದಾವ. ಭಾವಯೋಗದಾಗ ಹಾಗಲ್ಲ, ಇದೇ ಕ್ಷಣ ಇದೇ ಯೋಗ. ತಯಾರಿ ಅಲ್ಲ, ಇದೇ ಕ್ಷಣ ತಯಾರಿ. ಅದಕ್ಕೆ ಬೇಕಾಗ್ಯದ ಹೇಳಿ? ಈಗ ಕತ್ತಲಿತ್ತು, ಈಗ ಬೆಳಕ ಬಂತು,
ಬೆಳಕನ್ನ ನೋಡಾಕೇನು ತಯಾರಿ ಮಾಡಬೇಕಾಗ್ಯದ? ಮನುಷ್ಯನೇ ಜಸ್ಟ್ ಓಪನ್ ಯುವರ್ ಐಸ್, ದೇರ್ ಈಸ್ ಎ ಲೈಟ್ ಬಿಫೋರ್ ಯು. ಸುಮ್ಮನೆ ಒಂದಿಷ್ಟು ಕಣ್ಣು ಬಿಡು, ಸೌಂದರ್ಯ ಶುರುವಾಗ್ತದೆ. ಜಗತ್ತಿನಲ್ಲಿ ಬೆಳಕ ನಿನಗೆ ಕಾಣ ಬರ್ತದೆ. ಸುಮ್ಮನೆ ಕಣ್ಣು ತೆರಿ ಅಷ್ಟೇ. ಅದಕ್ಕೇನ್ರೆ ತರಬೇತಿ ಮಾಡ್ತಾರೆ. ನಾಳೆ ಬೆಳಗ್ಗೆ ನಾನು ಸೂರ್ಯನ ನೋಡಬೇಕಾಗ್ಯದ, ಬೆಳಕನ್ನು ನೋಡಬೇಕಾಗ್ಯದ, ಬೆಳಕಿನಲ್ಲಿ ಸುಂದರ ವಸ್ತುವನ್ನು ನೋಡಬೇಕಾಗ್ಯದ, ಅದಕ್ಕಿಂತ ತಯಾರಿ ನಡೆಸೇನಿ ಅಂತಾರೆ. ಯಾರೇ? ಏನೂ ಇಲ್ಲ, ಏನೇ ಮನಸ್ಸು ಹೆಂಗದು. ಕಣ್ಣ ಹೀಗೆ ತೆರೆದರೆ ಸಾಕು, ಸೌಂದರ್ಯ ಕಾಣುತ್ತದೆ. ನಾಳೆ ಬರ್ರಿ. ನಮಸ್ಕಾರ.